ಮನಸ್ಸಿಟ್ಟು ಕಿವಿ ಕೊಡಿ, ನಿಮ್ಮ ಮನಸ್ಸಿಗೆ ನಿಮ್ಮಾಪ್ತನ ಪಿಸುಮಾತು. ಮನವೇ ನೀ ಅನಂತ ಆಕಾಶ. ನಾನು ಗಮನಿಸಿದ ಹಾಗೆ ಸಾಮಾನ್ಯವಾಗಿ ಬಹಳಷ್ಟು ಈ ಯುವ ಪೀಳಿಗೆಯವರು ಸುಮಾರು ಒಂದು 20-25 ವಯಸ್ಸಿನ ನಂತರ ತಮ್ಮ ಬೌದ್ಧಿಕ ಮತ್ತು ಇತರ ಆಯಾಮಗಳಲ್ಲಿ ಬೆಳವಣಿಗೆನೇ ನಿಲ್ಲಿಸ್ಕೊಂಬಿಟ್ಟಿರ್ತಾರೆ. ಓದು ಮೊಟಕಾಗಿರುತ್ತೆ, ಮುಂದುವರಿಸಲ್ಲ. ಸಂಪಾದನೆಗೆ ತಾವು ಎಲ್ಲಿಯಾದರೂ ಕೆಲಸ ಕಂಡುಕೊಂಡಿರ್ತಾರೆ, ಬರಬೇಕಾಗಿರೋ ಹಣದ ಬಗ್ಗೆ ಮಾತ್ರನೇ ಆಲೋಚನೆ ಮಾಡ್ತಾ ಇರ್ತಾರೆ. ತಮ್ಮ ಕೆಲಸದ ವ್ಯಾಪ್ತಿಯನ್ನು ವಿಸ್ತರಿಸ್ಕೊಳ್ಳಲ್ಲ. ತಮ್ಮ ಆರ್ಥಿಕತೆ ಮತ್ತು ಉದ್ಯಮಶೀಲತೆ ಇದರ ಸಾಧ್ಯತೆಗಳ ಬಗ್ಗೆ ಕೂಡ ಅವರು ಆಲೋಚನೆ ಮಾಡೋದಿಲ್ಲ. ಮದುವೆ ಆಗಬೇಕು, ಮನೆ ಕಟ್ಟಿಸ್ಬೇಕು, ಗಾಡಿ ತಗೊಬೇಕು, ಮನೇಲಿ ತಂಗಿದ್ದೋ ಅಥವಾ ಅಕ್ಕಂದೋ ಮದುವೆ ಮಾಡಬೇಕು, ಈ ಥರ ಜವಾಬ್ದಾರಿಗಳನ್ನಷ್ಟೇ ತಮ್ಮದು ಅಂತ ಅಂದುಕೊಂಡು ಇರ್ತಾರೆ ಹೊರತು ಒಂದು ಹೊಸ ಭಾಷೆಯನ್ನು ಕಲಿಯೋದು, ಏನೋ ಒಂದು ಶಿಕ್ಷಣ ಪಡೆಯೋದು ಅಥವಾ ತಾವೇ ಒಂದು ಹೊಸ ಉದ್ಯೋಗವನ್ನು ಮಾಡೋದು, ಉದ್ಯಮವನ್ನು ಸ್ಥಾಪಿಸೋದು, ಒಂದು ಅವರ ಟ್ಯಾಲೆಂಟ್ನ ಅಥವಾ ಸ್ಕಿಲ್ಸ್ನ ಬೇರೆ ಬೇರೆ ಪಾಸಿಬಿಲಿಟೀಸ್ಗಳಲ್ಲಿ ಅದನ್ನು ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಹೋಗೋದಿಲ್ಲ. ತುಂಬ ಮಾಡ್ತಾರೆ, ಮಾಡೋದೇ ಇಲ್ಲ ಅಂತಲ್ಲ, ಆದರೆ ತುಂಬ ಬೆರಳೆಣಿಕೆಯಷ್ಟೇ ಯುವಜನ ತಮ್ಮ ಸಾಧ್ಯತೆಗಳನ್ನು ಕಂಡುಕೊಳ್ಳುವಂತಹ ಸಾಹಸ ಮಾಡ್ತಾರೆ. ಅವರು ಯಾತಕ್ಕೆ ತಮ್ಮ ವ್ಯಕ್ತಿತ್ವ ಅಥವಾ ಬದುಕಿನ ಮಟ್ಟವನ್ನು ಉತ್ತಮಗೊಳಿಸಿಕೊಳ್ಳುವ ಅಥವಾ ವಿಸ್ತರಿಸಿಕೊಳ್ಳುವ ಆಲೋಚನೆನ ಮಾಡೋದಿಲ್ಲ, ಅಂತಹ ಪ್ರಯತ್ನಗಳನ್ನ ಮಾಡೋ ಗೋಜಿಗೆ ಹೋಗೋಲ್ಲ ಅಂತ ನಾವು ನೋಡಿದ್ರೆ ಮೂಲ ಕಾರಣ ಬಹುಪಾಲು ಅವರ ಪೋಷಕರು, ಮನೆಯವರು ಅವರನ್ನು ಬೆಳೆಸಿದ ರೀತಿ ಮತ್ತು ಬಿತ್ತಿರುವಂತಹ ಆಲೋಚನೆಗಳನ್ನ ಗುರುತಿಸಬಹುದಾಗಿರುತ್ತೆ. ತುಂಬ ಜನ ಹಿರಿಯರು ತಮ್ಮ ಮಕ್ಕಳು ತಮ್ಮ ಮುಂದಿನ ಪೀಳಿಗೆಗಳು ವಿಕಾಸ ಹೊಂದಿದ್ದಾರೆ ಅಥವಾ ಪ್ರಗತಿಪರವಾಗಿದ್ದಾರೆ, ಪ್ರಗತಿಪರವಾಗಿ ಇರ್ತಾರೆ ಅಂತ ಅನ್ನೋದೊಂದು ಒಂದು ಕಾಲದ ನಿಯಮವನ್ನೇ ಮರೆತು ಹೋಗಿರ್ತಾರೆ. ತಮ್ಮ ಪೀಳಿಗೆದು ಏನೋ ಒಂದು ಜನರೇಷನ್ ಕನ್ಸರ್ವೇಷನಿಸಮ್ ಅಂತ ಹೇಳ್ತಾರೆ. ಅಂದರೆ ಪೀಳಿಗೆ ಸಂಪ್ರದಾಯವಾದವನ್ನು, ಜನರೇಷನ್ ಕನ್ಸರ್ವೇಟಿಸಮ್ ಅಂತ ಅದನ್ನು ಮುಂದಿಟ್ಟುಕೊಂಡು ಅದರಂಗೆ ಅವ್ರನ್ನ ರೂಪುಗೊಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ನಮ್ಮ ಕಾಲದ ಮೌಲ್ಯ ಮತ್ತೊಂದು ಕಾಲಕ್ಕೆ ಬದಲಾಗತ್ತೆ. ಈ ರೀತಿಯ ಒಂದು ಸಾಮಾನ್ಯವಾದಂಥ ಕಾಲಘಟ್ಟದ ಬದಲಾವಣೆ ಅರಿವಿನೇ ತಿಳುವಳಿಕೆನೇ ಹೊಂದಿರೋದಿಲ್ಲ. ತುಂಬ ಸಮಸ್ಯೆಗಳು ಇಲ್ಲಿಂದನೇ ಶುರುವಾಗೋದು. ಮಕ್ಕಳದು ಮನಸ್ಥಿತಿ ಮತ್ತು ಅವರ ವ್ಯಕ್ತಿತ್ವ ರೂಪುಗೊಳ್ತದಲ್ಲ, ಅಂದರೆ ಫಾರ್ಮೇಷನ್ ಪೀರಿಯಡ್ ಅಂತ ಏನು ಹೇಳ್ತೀವೋ, ಅವರಿಗೆ ಬೆಳವಣಿಗೆಯ ಹೊಸ ಹೊಸ ಆಯಾಮಗಳು ಮತ್ತು ವಿಧ ವಿಧ ಸಾಧ್ಯತೆಗಳನ್ನು ಪರಿಚಯ ಮಾಡಿಕೊಡ್ಬೇಕಾಗತ್ತೆ, ಪರಿಚಯ ಆಗಬೇಕು. ಅದನ್ನು ಅವರು ಎಕ್ಸ್ಪೆರಿಮೆಂಟಲ್ ಆಗಿ ಅದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಾರೆ, ಮತ್ತು ಅದನ್ನು ಗ್ರಹಿಸ್ತಾ ಹೋಗ್ತಾರೆ, ಮತ್ತು ಅದರ ಅನುಭವಗಳ ಸಾಧ್ಯತೆಗಳು, ಪಾಸಿಬಿಲಿಟೀಸ್ಗಳನ್ನೆಲ್ಲ ಅವರು ತಿಳ್ಕೊಳ್ಬಹುದಾಗಿರ್ತದೆ. ಆದರೆ ಅಂತಹ ಸಮಯದಲ್ಲಿ, ಎಕ್ಸ್ಪ್ಲೋರ್ ಮಾಡ್ಕೊಳ್ಬಹುದಾಗಿರುವಂಥ ಸಮಯದಲ್ಲಿ ಸೋಷಲೈಸೇಷನ್ ನೆಪದಲ್ಲಿ ಏನು ಮಾಡಿಬಿಡ್ತಾರೆ ಅಂದರೆ, ಸಾಮಾಜೀಕರಣದ ನೆಪದಲ್ಲಿ ಹಿರಿಯರು ಮತ್ತು ಸಮಾಜದ ಧರ್ಮದ್ದು ಮತ್ತು ಸಂಸ್ಕೃತಿದು ಒಂದು ಸ್ಥಾಪಿತ ಮೌಲ್ಯಗಳನ್ನೇ ಅಂತಿಮ ಅಂತ ಹೇಳಿ ಅವರಿಗೆ ಮನವೊಲಿಸಿ ಅದೇ ರೀತಿಗಳಿಗೆ, ವರ್ತನೆಗಳಿಗೆ, ಆಲೋಚನೆಗಳಿಗೆ ಅವರು ಸರೆಂಡರ್ ಆಗೋ ಹಾಗೆ ಮಾಡಿಬಿಡ್ತಾರೆ. ಇದರಿಂದ ಏನಾಗುತ್ತೆ, ಆ ಯುವ ಜನಾಂಗ ಈ ಕುದುರೆಗೆ ಹಾಕಿರೋ ಕಾಟೆ ಹೊಡ್ತಾರ ಆಚೆ ಕಡೆಗೆ ಈಚೆ ಕಡೆಗೆ ಏನೂ ನೋಡದೆ ಹೋಗ್ತಾ ಇರ್ತಾರೆ. ತಮ್ಮ ಬದುಕಿನ ಸಾಮಾಜಿಕ ಪ್ರಯಾಣದಲ್ಲಿ ಇತರ ವಿಷಯಗಳನ್ನ ಕಂಡರೂ ಕೂಡ ತಮ್ಮದೇ ಶ್ರೇಷ್ಠ ಅಥವಾ ತಾವು ಹಿಂಗೇ ಇರಬೇಕು, ಇದೇ ಸರಿ ಅನ್ನುವ ವ್ಯಸನಕ್ಕೆ ಈಡಾಗ್ಬಿಟ್ಟಿರ್ತಾರೆ. ಅದೊಂದು ಅಡಿಕ್ಷನ್ ಆಗೋಗ್ತದೆ. ಶ್ರೇಷ್ಠತೆ ಎನ್ನುವುದು ಒಂದು ವ್ಯಸನ ಆಗುತ್ತದೆ. ಇದರಿಂದ ಏನಾಗುತ್ತೆ, ಅವರ ಚೌಕಟ್ಟುಗಳ ಆಚೆಗೆ ದೇ ಡೋಂಟ್ ಥಿಂಕ್ ಔಟ್ ಆಫ್ ದ ಬಾಕ್ಸ್. ಆ ಚೌಕಟ್ಟುಗಳ ಆಚೆಗೇನೆ ಆಲೋಚನೆಗಳನ್ನು ಮಾಡುವ ಸಾಧ್ಯತೆಗಳನ್ನೇ ಕಂಡುಕೊಂಡ್ಬಿಡ್ತಾರೆ. ಆ ಪ್ರಯತ್ನನೇ ಮಾಡೋದಕ್ಕೆ ಹೋಗೋದಿಲ್ಲ. ಹಂಗೆ ಮಾಡಿದ್ರೆ ಏನಾಗುತ್ತೆ, ಈಗ ನಾವಿರುವ ಕುಟುಂಬದ ಅಥವಾ ಸಮಾಜದ ತಿರಸ್ಕಾರಕ್ಕೆ ಗುರಿ ಆಗ್ತೀವಿ ಅನ್ನೋ ಭಯ ಇರುತ್ತೆ. 4 ಜನ ನೋಡಿದವರು ಏನು ಹೇಳ್ತಾರೆ ಅನ್ನುವ ಭಯವನ್ನು ಈ ಹಿರಿಯರಿಗೂ ಇರ್ತದೆ, ಮತ್ತು ಆ ಭಯದವನ್ನು ಇವರಲ್ಲೂ ತುಂಬಿರ್ತಾರೆ. ಇವರೇ ಒಂದು ರೀತಿಯಲ್ಲಿ
4 ಜನ ನೋಡಿದವ್ರು ಏನು ಅಂದ್ಕೊಳ್ತಾರೆ ಅನ್ನುವ ಭಯದ ಉತ್ಪಾದಕರಾಗಿ ಹೋಗಿರ್ತಾರೆ. ಬಹಳಷ್ಟು ಸಲ ಈ ಸಾಂಸ್ಕೃತಿಕ ನಿರ್ಬಂಧ ಅಂತ ಹೇಳ್ತೀವಿ, ಅಂದರೆ ಕಲ್ಚರಲ್ ಕಂಡೀಷನ್, ಈ ಕಲ್ಚರಲ್ ಕಂಡೀಷನಿಂಗಿಂದಾಗಿ ವ್ಯಕ್ತಿ ತನ್ನ ಆಲೋಚನೆಗಳನ್ನ, ಭಾವನೆಗಳನ್ನು, ವರ್ತನೆಗಳನ್ನ ಸಿಕ್ಕಾಪಟ್ಟೆ ಕಂಟ್ರೋಲ್ ಮಾಡ್ಕೊಳ್ಬೇಕಾಗ್ತದೆ. ಯಾಕೆಂದರೆ ಕಲ್ಚರ್ ಅನ್ನೋದು ಬಹಳ ಇಂಪಾರ್ಟೆಂಟು, ಅದನ್ನು ನಾವು ಉಳಿಸ್ಬೇಕು, ಅದನ್ನು ಬೇರೆ ಬೇರೆ ವಿಷಯಗಳಿಗೆಲ್ಲ ನಾವು ಮಾರು ಹೋಗಬಾರ್ದು, ತಮ್ಮದನ್ನು ಬಿಟ್ಟುಕೊಡಬಾರ್ದು ಅನ್ನುವ ಹಠಮಾರಿತನದಿಂದ ಒಂದು ಜಿಗುಟು ವ್ಯಕ್ತಿತ್ವವನ್ನು ಬೆಳೆಸ್ಕೊಂಬಿಟ್ಟಿರ್ತಾರೆ. ಆದರೆ ತಮಾಷೆ ಏನು ಅಂತಂದರೆ ಆ ಧರ್ಮ ಅಂತಂತಾರೋ ಅಥವಾ ಸಂಸ್ಕೃತಿ ಅಂತಾರೋ ಧಾರ್ಮಿಕತೆ ಅಂತಾರೋ ಅದು ಯಾವುದೇ ಆಗಲಿ, ಆ ವ್ಯವಸ್ಥೆಗಳೆಲ್ಲವೂ ಆಯಾ ಕಾಲದ ಬೆಳವಣಿಗೆ ಮತ್ತು ವಿಸ್ತರಣೆಗೆ ಅನುಗುಣವಾಗಿ ತಾನು ಹಿಗ್ಗಿಸ್ಕೊಳ್ಳೋದು ಅಥವಾ ಸಲಿಲತೆ, ನಮ್ಯತೆ ಅಂದರೆ ಎಲಾಸ್ಟಿಸಿಟಿಯನ್ನು ಹೊಂದಿಲ್ಲದೆ ಹೋದರೆ ಅದು ತುಂಬ ಕಷ್ಟ ಆಗ್ತದೆ, ಪೆಡಿಸುತನ ಆಗುತ್ತೆ, ಒಗ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಬಹಳ ಮುಖ್ಯವಾಗಿ ಇದನ್ನು ಗಮನಿಸಬೇಕು. ಎಲಾಸ್ಟಿಸಿಟಿ ಇಲ್ಲದೆ ಇರುವಂತಹ ಇದರೊಳಗಡೆ ಅವರು ರಿಜಿಡ್ ಆಗಿ ಹೋಗ್ತಾರೆ. ಕೆಲವೆಲ್ಲ ಬರೀ ರೆಫರೆನ್ಸಿಗೆ ಮಾತ್ರ ಯೋಗ್ಯವಾಗಿರುತ್ತೆ, ಅನುಸರಣೆಗೇನು ಯೋಗ್ಯವಾಗಿರೋದಿಲ್ಲ. ಅವಾಗೇನು ಮಾಡ್ತಾರೆ, ಇವ್ರಿಗೆ ಕನ್ಫ್ಯೂಷನ್ನು, ಇದನ್ನು ಹೇಗೆ ಮಾಡೋದು ಅಂತ ವಾಸ್ತವ ಜೀವನದಲ್ಲಿ ತಾಕಲಾಟ ಆಗೋಗ್ತದೆ. ಒಂದೋ ಅವರು ಹಿಪೋಕ್ರೈಟ್ ಆಗಬೇಕಾಗತ್ತೆ ಅಥವಾ ರಿಜಿಡ್ ಜಿಗುಟುಗೇಡಿಗಳಾಗಬೇಕಾಗತ್ತೆ. ಪಾಪ ಪ್ರಪಂಚ ಹೆಂಗೋ ಬೆಳೀತಾ ಇರುತ್ತೆ, ಆದರೆ ಮನೆಯವರು, ಸಂಸ್ಕೃತಿ, ಧರ್ಮ ಅನ್ನುವ ಚೌಕಟ್ಟುಗಳು ವಿತಿನ್ ದ ಬಾಕ್ಸ್ ಮಾತ್ರನೇ ಥಿಂಕ್ ಮಾಡೋದಿರ್ತದಲ್ಲ, ಅದು ಅವ್ರನ್ನ ಸಪ್ರೆಸ್ ಮಾಡ್ಕೊಳ್ತಾ ಅವ್ರ ಜೀವನದ ವಿಸ್ತರಣೆನೇ ಕಷ್ಟ ಆಗುತ್ತೆ. ಹೀಗಾಗಿ ಕುಟುಂಬ ಮತ್ತು ಸಮಾಜದ ಇಂತಹ ಪ್ರಭಾವಗಳಿಂದ ಅವರು ಸೀಮಿತವಾಗಿರುವಂತಹ ಮನಸ್ಸಿನ ಬಲ, ಅಂದರೆ ದೇರ್ ಮೆಂಟಲ್ ಸ್ಟ್ರೆಂತ್, ಎಬಿಲಿಟಿ ತುಂಬ ಸೀಮಿತ ಆಗೋಗ್ಬಿಟ್ಟು ನಾನಾ ರೀತಿಯ ನೆಗೆಟಿವ್ ಎಫೆಕ್ಟನ್ನ ಅವರು ಎದುರಿಸ್ತಾ ಹೋಗ್ತಾರೆ. ಅದರಲ್ಲಿ ಮುಖ್ಯವಾಗಿ ಒಂಥರ ಜಾಗತಿಕ ಮಟ್ಟದ ದೃಷ್ಟಿಯನ್ನು ಹೊಂದಕ್ಕಾಗೋದಿಲ್ಲ, ಗ್ಲೋಬಲ್ ವಿಷನನ್ನು ಹೊಂದಕ್ಕಾಗೋದಿಲ್ಲ. ಅದಕ್ಕೊಂದು ಅವರಿಗೆ ಲಿಮಿಟೇಷನ್ ಇರೋದ್ರಿಂದ ಬೇರೆ ಬೇರೆ ಐಡಿಯಾಸ್ಗಳನ್ನು, ಬೇರೆ ಬೇರೆ ಒಂದು ಕಲ್ಪನೆಗಳಿಗೆ ಅವರಿಗೆ ತೆರೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಇದೆಲ್ಲವೂ ಕೂಡ ಬೌದ್ಧಿಕವಾಗಿ ಜಾಗತಿಕ ವಿಕಾಸ ಅಂದರೆ ಗ್ಲೋಬಲ್ ಎಕ್ಸ್ಪ್ಯಾನ್ಷನ್, ಅದರ ಡೆವಲಪ್ಮೆಂಟಿಗೆ ಇವರು ಅದರ ನಡೆಗೆ ಹೋಗೋದಕ್ಕೆ ಸಾಧ್ಯವಾಗದೆ ತೊಡಕಾಗೋಗುತ್ತೆ. ಯುವ ಜನಾಂಗಕ್ಕೆ ಬಹಳಷ್ಟು ತೊಡಕುಗಳಿರುವುದು ಅಂತಂದರೆ ಅವರ ಮನೆಯ ಹಿರಿಯರು, ಸಂಸ್ಕೃತಿ, ಧರ್ಮ ಎಲ್ಲವೂ ಕೂಡ. ಎರಡನೇದಾಗಿ ಇನ್ನು ಯಾವ ವಯಸ್ಸಿನಲ್ಲಿ ಅವರು ಸೃಜನಶೀಲವಾಗಿರಬೇಕು, ಕ್ರಿಯೇಟಿವ್ ಆಗಿರಬೇಕು ಮತ್ತು ಎಕ್ಸ್ಪೆರಿಮೆಂಟಲ್ ಆಗಿರಬೇಕು, ಎಕ್ಸ್ಪ್ಲೋರ್ ಮಾಡಬೇಕು, ಅಂತಹ ಯುವ ಜನರ ಸೃಜನಶೀಲತೆ ಅಲ್ಲಿ ಸಫೋಕೇಟ್ ಆಗ್ತದೆ, ಉಸಿರುಗಟ್ಟುತ್ತೆ. ಈ ಕಟ್ಟರ್ವಾದದಿಂದ ಸಂಪ್ರದಾಯ, ಯಾವುದೇ ಧರ್ಮ, ಜಾತಿ, ಸಂಸ್ಕೃತಿ ಆಗಲಿ, ಎತ್ನಿಸಿಟಿ ಆಗಲಿ, ಅವ್ರದ್ದು ಕಟ್ಟರ್ವಾದ ಇರುತ್ತಲ್ಲ, ಅದರಿಂದ ಪ್ರಗತಿ ಮತ್ತು ವಿಕಾಸಗಳು ಕುಂಠಿತವಾಗ್ತದೆ. ಆಯಾ ಕಾಲಘಟ್ಟದ್ದೇನೋ ಒಂದು ಸಮಸ್ಯೆಗಳಿರ್ತಾವಲ್ಲ, ಅವುಗಳನ್ನು ನಿವಾರಿಸಿಕೊಳ್ಳುವ ದಿಕ್ಕಿನಲ್ಲಿ ಅವರು ಹಿಂದುಳಿತಾ ಹೋಗ್ತಾರೆ. ಯಾವಾಗ ಈ ಗ್ಲೋಬಲ್ ಪೇಸ್ಗೆ ಇವ್ರಿಗೆ ಹೆಜ್ಜೆ ಹಾಕೋದಕ್ಕೆ ಆಗೋದಿಲ್ವೋ ಅವರೇನು ಮಾಡ್ತಾರೆ, ಅವರು ಹತಾಶರಾಗ್ತಾರೆ. ಈಗ ಯಾರು ವಿಕಾಸಮುಖವಾಗಿರ್ತಾರೋ ಅವ್ರ ಜೊತೆಗೆ ಇವರು ಸಂಘರ್ಷಕ್ಕಿಳಿಯುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರ್ತದೆ. ತುಂಬ ಜನ ಸಂಪ್ರದಾಯವಾದಿಗಳಿಗೆ ಪ್ರಗತಿಪರರ ಜೊತೆಯಲ್ಲಿ ಸಂಘರ್ಷವಾಗುವ ಕಾರಣವೇ ಇದು. ಇನ್ನೊಂದು, ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಲೌಕಿಕವಾಗಿ ಮತ್ತು ಬೌದ್ಧಿಕವಾಗಿರುವಂತಹ ಅಗತ್ಯಗಳಿರ್ತಾವಲ್ಲ ಯುವಜನರಿಗೆ, ಅವರು ಸ್ವತಂತ್ರವಾಗಿ ಆರ್ಥಿಕತೆ ಮತ್ತು ಆಲೋಚನೆಗಳಿಗೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಕಾಗತ್ತೆ. ಆತ್ಮವಿಶ್ವಾಸ, ಧೈರ್ಯ ಅವರಲ್ಲಿ ಇರೋದಿಲ್ಲ. ಅದರದ್ದೇ ಒಂದು ದೊಡ್ಡ ಕೊರತೆ ಆಗೋಗುತ್ತೆ. ಹಿರಿಯರಾದವರು ಕಿರಿಯರ ಪರವಾಗಿ ನಿರ್ಣಯಗಳನ್ನು ತೆಗೆದುಕೊಳ್ಳಬಾರದು. ಅವರೇ ತಮ್ಮ ನಿರ್ಣಯಗಳನ್ನ ತೆಗೆದುಕೊಳ್ಳೋದಕ್ಕೆ ಮುಕ್ತವಾದ ಅವಕಾಶಗಳನ್ನು ನೀಡಬೇಕು ಮತ್ತು ಅವರ ಮುನ್ನಡೆಯುವಿಕೆಯಲ್ಲಿ ತಮ್ಮ ನಡೆಯನ್ನು ಜೊತೆಗೂಡಿಸಬೇಕು. ಆವಾಗ ಪ್ರೊಡಕ್ಟಿವ್ ಆಗಿರ್ತದೆ ಮತ್ತು ಫ್ರೂಟ್ಫುಲ್ ಆಗಿರ್ತದೆ, ಉತ್ಪಾದಕವಾಗಿರ್ತದೆ, ಫಲಪ್ರದವಾಗಿರುವಂತಹ ಯುವ ಜನಾಂಗಗಳನ್ನು ನಾವು ನಮ್ಮ ಕಣ್ಣೆದುರುಗಡೆಗೆ ನೋಡಬಹುದಾಗಿರ್ತದೆ. ನಮ್ಮ ಯುವ ಜನಾಂಗವು ಸ್ಪಷ್ಟವಾಗಿ ಹೇಳೋದಾಯಿತು ಅಂತಂದರೆ ಈ ಹಿರಿಯರ ಭೂತ ಬಾಧೆಯಿಂದ ಮುಕ್ತವಾಗಬೇಕು. ನಮ್ಮ ಹಿರಿಯರು ಸಂಸ್ಕೃತಿ ಅಂತ, ಧರ್ಮ ಅಂತ ಅಂದುಕೊಂಡು
ತಮಗೆ ಅರ್ಥ ಆಗದೇ ಇರುವಂತಹ ಎಷ್ಟೊಂದು ವಿಷಯಗಳಿಂದ ಬರೀ ಸಾಂಪ್ರದಾಯಿಕವಾಗಿರುವ ದೃಷ್ಟಿಕೋನದಿಂದ ಅವರನ್ನು ತಡೆ ಹಿಡಿದರೆ ದೇ ವಿಲ್ ನಾಟ್ ಬಿ ಏಬಲ್ ಟು ಥಿಂಕ್ ಔಟ್ ಆಫ್ ದ ಬಾಕ್ಸ್. ಅವರು ವಿತಿನ್ ದ ಬಾಕ್ಸ್ನೊಳಗಡೆ ಎಲ್ಲ ಸರ್ಕಸ್ಗಳನ್ನು ಮಾಡಲಿಕ್ಕೆ ಹೋಗ್ತಾರೆ, ಮತ್ತು ಅದರಲ್ಲಿ ಯಶಸ್ಸು ಆಗೋದಿಲ್ಲ, ಮತ್ತು ಗೊಂದಲಕ್ಕೆ ಈಡಾಗ್ತಾರೆ. ಯಾರು ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡಲಿಕ್ಕೆ ಸಾಧ್ಯವಿರ್ತದೋ ಅವ್ರನ್ನ ಇವ್ರಿಗೆ ಒಪ್ಕೊಳ್ಳೋಕ್ಕಾಗೋದಿಲ್ಲ, ಮತ್ತು ಅವ್ರ ಜೊತೆಗೆ ಸಂಘರ್ಷಗಳು ಉಂಟಾಗ್ತಾ ಹೋಗ್ತದೆ. ಪ್ರಪಂಚದ ಸುತ್ತಲೂ ಆಗ್ತಿರುವಂತಹ ಬೆಳವಣಿಗೆಯನ್ನು ನೋಡ್ತಾ ಇರ್ತಾರೆ, ಆದರೆ ಅದ್ರ ಜೊತೆಯಲ್ಲಿ ಇವರಿಗೆ ಕೋಪಪ್ ಮಾಡೋಕ್ಕಾಗೋದಿಲ್ಲ. ಅಸೂಯೆ ಮತ್ತು ಅಸಹನೆ ಇವೆಲ್ಲನೂ ಕೂಡ ಉಂಟಾಗ್ತಾ ಹೋಗ್ತದೆ. ನಮ್ಮ ಹಿರಿಯರು ಅವರನ್ನು, ಯುವ ಜನಾಂಗವನ್ನು ತಮ್ಮ ಮುಷ್ಟಿಯಲ್ಲಿ, ತಮ್ಮ ಅಧಿಕಾರದಲ್ಲಿ, ತಮ್ಮ ಅಧೀನದಲ್ಲಿ ಇಟ್ಟುಕೊಳ್ಳುವ ಬದಲು ಅವರನ್ನು ಅವರ ಜಾಗತಿಕ ಮತ್ತು ಬೌದ್ಧಿಕ ಬೆಳವಣಿಗೆಯ ವಿಷಯದಲ್ಲಿ ತಾವು ಅವರನ್ನು ಅನುಸರಿಸೋದರಿಂದ ಅಥವಾ ಅವರನ್ನು ಗಮನಿಸೋದರಿಂದ ಅಥವಾ ಅವರಿಗೆ ಬೇಕಾದಂತಹ ಪೂರಕ ವಾತಾವರಣವನ್ನು ನಿರ್ಮಿಸೋದರಿಂದ ನಮ್ಮ ಯುವ ಜನಾಂಗ ಒಂದು ಉತ್ಪಾದಕವಾಗ್ತದೆ ಮತ್ತು ಫಲಪ್ರದವಾಗ್ತದೆ. ಇಲ್ಲ ಅಂತಂದರೆ ಪೀಳಿಗೆಗಳು ಬಳಲುತ್ತವೆ, ನರಳುತ್ತವೆ, ಕೊನೆಗೊಮ್ಮೆ ನಾಶ ಆಗ್ತವೆ. ಈ ಎಚ್ಚರಿಕೆ ಹಿರಿಯರಾದ ನಮಗೆ ಖಂಡಿತ ಇರಬೇಕು. ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ, ಹೃದಯ ಇರುವವರಿಗೆ ಭಾವನೆಗಳ ತೊಳಲಾಟವು ಕೂಡ ತಪ್ಪಿದ್ದೇನಲ್ಲ. ಸಂಘರ್ಷ, ಸಮಸ್ಯೆ, ಒತ್ತಡ, ಆತಂಕ, ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ. ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ, ಸಂದೇಹಗಳಿದ್ದರೆ, ಸಮಸ್ಯೆಗಳಿದ್ದರೆ, ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚ್ಕೊಳ್ಳಿ. ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ, ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ. ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು, ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರ್ತದೆ. ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು. ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ, ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ, ಯಾವುದಾದ್ರೂ ಸರಿಯೇ. ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ. ಸಾಧ್ಯವೇ ಇಲ್ಲ ಅಂತ ಅನ್ನುವಾಗ ಡೆಡ್ ಎಂಡ್ ಅಂತ ಏನು ಇರೋದಿಲ್ಲ, ಬೇರೆ ಕಿಟಕಿಗಳು ತೆಗೆದಿರ್ತವೆ. ಥ್ಯಾಂಕ್ ಯು.